ಘಟೋತ್ಕಚ ಯಾರಿವ್ನು? ಮತ್ತೆ ಭೀಮ ಇವನನ್ನ ಯಾಕೆ ಭೇಟಿ ಆಗ್ಬೇಕು? ಭೀಮ ಈಗ ತಯಾರಾಗ್ಬೇಕಾಗತ್ತೆ ರಾಧಾ. ಎಂಥ ಒಂದು ಯುದ್ಧಕ್ಕೆ ತಯಾರಾಗ್ಬೇಕು ಅಂದ್ರೆ ಇದುವರೆಗೂ ಅಂಥ ಯುದ್ಧನ ಅವನು ಗೆದ್ದಿರೋದೇ ಇಲ್ಲ. ಘಟೋತ್ಕಜ ಬಂದ್ಯಾ ಪುತ್ರ? ಮಾತೆ, ನೀವು ನನ್ನನ್ನ ಕರೆದ್ರ? ಮಹಾಮಾಯಿಯ ಪೂಜೆ ಕೊನೆ ಶಾಸ್ತ್ರಕ್ಕೆ ನನಗೆ ಬಲಿ ಬೇಕು. ಅಪ್ಪಣೆ ಮಾಡಿ ಮಾತೆ. ಏನ್ ತರ್ಲಿ? ಕುರಿ, ಕೋಣ ಅಥವಾ ಆನೆ? ಮಹಾಮಾಯಿಗೆ ನರ ಬಲಿ ಬೇಕು. ಒಬ್ಬ ಮನುಷ್ಯನ ಬಲಿ. ಅವನ ರಕ್ತದಿಂದ ಮಹಾಮಾಯಿ ಆನಂದ ಪಡಿಬೇಕು. ಅಪ್ಪಣೆ ಪಾಲಿಸ್ತೀನಿ ಮಾತೆ. ಯಾರಾದ್ರೂ ವಿಶೇಷ ಮನುಷ್ಯ ಇದ್ದಾರ ನಿಮ್ಮ ಮನಸ್ಸಿನಲ್ಲಿ? ನಾನ್ ಕೇಳ್ದೆ, ಯಾರೋ ಜರಾಸಂಧನ ಸೀಲ್ ಹಾಕದ್ರಂತೆ. ಯಾರಿಗಿಷ್ಟೆಲ್ಲ ಬಲ ಇದೆಯೋ ಅವನು ಖಂಡಿತ ದಷ್ಟ ಪುಷ್ಟವಾಗಿ ಆರೋಗ್ಯವಾಗಿರ್ತಾನೆ. ಅವನ ರಕ್ತ ಮಹಾಮಾಯಿಗೆ ಬಲಿ ಕೊಡಕ್ಕೆ ಉತ್ತಮವಾದುದು. ಮಾತ್ ಕೊಟ್ಟೆ ಮಾತೆ. ನಿಮಗೆ ಯಾವ ವ್ಯಕ್ತಿ ಬೇಕೋ ಘಟೋತ್ಕಚ ಅವನನ್ನ ಹುಡುಕಿ ತರ್ತಾನೆ. ನೀವು ಮಹಾಮಾಯಿಗೆ ರಕ್ತಾಭಿಷೇಕಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಿ. ಕೃಷ್ಣ, ನೀನ್ ವಾತಾವರಣ ನೋಡ್ತಿದ್ಯಾ? ಎಷ್ಟು ಭಯಂಕರ ಆಗ್ತದೆ. ಯಾಕೆ ನಿನಗ್ ಭಯ ಆಗ್ತಿದ್ಯಾ? ಭಯ? ನೀನಿರುವಾಗ ನನಗೆಂಥ ಭಯ? ಮೊದ್ಲಿಗೆ ನನಗ್ ಖುಷಿನೇ ಇಲ್ಲಿಗೆ ಭೀಮನ್ ಸಹಾಯಕ್ ಬಂದಿದ್ಯಾ ಅಂತ. ಓ, ಹಾಗಾದ್ರೆ ನೀನ್ ಸಂತೋಷವಾಗಿದ್ಯಾ? ಇದೇ ಖುಷಿಲಿ ಕಾಡನ್ ಸುತ್ತಾಡ್ಕೊಂಡ್ ಬರೋಣ ಬಾ. ಇಲ್ಲೇ ಎಲ್ಲಾದ್ರೂ ಕೂತ್ಕೊಳ್ಳೋಣ. ಏನ್ ಹೇಳ್ತಿದ್ಯಾ ಕೃಷ್ಣ? ಈಗ ತಾನೇ ಹೇಳ್ದೆ ನೀನು ಭೀಮ ಈ ಯುದ್ಧನ ಗೆಲ್ಲಕ್ಕಾಗಲ್ಲ ಅಂತ. ಅಲ್ಲಿ ನಿಮ್ ಮತ್ತೆ ಮಗನಿಗೆ ಅಪಾಯ ಇದೆ. ನೀನು ವನವಿಹಾರ ಮಾಡ್ಬೇಕು ಅಂತಿದ್ಯಾ? ನೀನ್ ಹೋಗಲ್ವಾ ಭೀಮನ್ ಕಾಪಾಡೋಕೆ? ಇಲ್ಲೇ ಕೂತಿರ್ತ್ಯಾ? ಹೌದು, ಇದೇ ಜಾಗ ಸಹಾಯ ಮಾಡೋದಕ್ಕೆ ಸರಿಯಾದ್ದು. ಹಸುವಂತೂ ಮೊದ್ಲೇ ಆಗಿತ್ತು. ಈ ಮಾಗಿದ ಹಣ್ಣು ನೋಡಿ ಇನ್ನೂ ಜಾಸ್ತಿ ಆಯ್ತು. ಸ್ವಲ್ಪ ಹಣ್ಣು ತಿಂದು ವಿಶ್ರಾಂತಿ ತಗೊಂಡೇ ಹೋಗ್ತೀನಿ ಇಲ್ಲಿಂದ. ನನ್ನ ಕಾಡಲ್ಲಿ ಹಣ್ಣು ಕಿತ್ತು ತಿನ್ನೋ ಧೈರ್ಯನ ಹೇಗ್ ಮಾಡ್ದೆ ದುಷ್ಟ ಮಾನವ? ಮೊದಲನೇ ವಿಷಯ, ಪ್ರಕೃತಿ ಎಲ್ರಿಗೂ ಸೇರಿದ್ದು, ಯಾರು ಅದಕ್ಕೆ ಒಡೆಯಾಗಿರೋದಿಲ್ಲ. ಎರಡನೇ ವಿಷಯ, ನನಗೆ ತಿನ್ನೋವಾಗ ವಿಘ್ನ ಆಗ್ಬಾರ್ದು. ಒಳ್ಳೇದಾಗ್ಬೇಕು ಅಂದ್ರೆ ನನ್ನನ್ನು ಹಣ್ಣು ತಿನ್ನೋದಕ್ ಬಿಡು. ಇಲ್ಲ ಅಂದ್ರೆ ನನ್ನ ಪ್ರಹಾರನೇ ನಿನಗೆ ಆಹಾರ ಆಗುತ್ತೆ, ತಿಳ್ಕೊ. ಆಹಾರ ನಿನಗೆ ಮೃತ್ಯು ಕೊಡುತ್ತೆ. ನಿನ್ನ ಮೃತ್ಯು ಎದುರಿಗೆ ಬರೋ ಹಾಗೆ ನೀನ್ ಮಾಡಿದ್ಯಾ? ಅಲ್ಪ ಸ್ವಲ್ಪ ಮಾಯನು ಮಾಡಿ ತೋರಿಸ್ತೀಯ. ಯಾವಾಗ ನನಗೆ ಹಸುವಾಗಿರುತ್ತೋ ನನಗ್ ಮಾಯನೂ ಗೊತ್ತಾಗಲ್ಲ, ಇಲ್ಲ ಕಾಯನೂ ಗೊತ್ತಾಗಲ್ಲ. ಈಗ ತಾನೇ ನಾನೊಬ್ಬ ರಾಕ್ಷಸನ್ನ ಸಾಯಿಸಿ ಬಂದಿದ್ದೀನಿ, ನೀನು ಸತ್ ಹೋಗ್ತೀಯಾ? ಒಬ್ಬ ದುರ್ಬಲ ಚಿಕ್ಕ ರಾಕ್ಷಸನ್ನ ಮುಗಿಸಿದ್ದಕ್ಕೆ ಈಗ ಬಂದು ನನಗೆ ಬೆದರಿಕೆ ಹಾಕ್ತಾ ಇದ್ಯಾ? ನಾನ್ ಯಾರು ಅಂತ ನಿನಗಿನ್ನು ಗೊತ್ತಿಲ್ಲ. ನಿನಗ್ ಗೊತ್ತಿಲ್ಲ ನೀನ್ ಯಾರ ಹತ್ರ ಆಟ ಆಡ್ತಾ ಇದೀಯಾ ಅಂತ. ಜರಾಸಂಧನ ಅಂತ್ಯ ಮಾಡಿರೋ ನಾನು. ಜರಾಸಂಧ, ನನಗನ್ಸುತ್ತೆ ಮಹಾಮಾಯಿ ಬಲಿ ಕೊಡೋದಕ್ಕೂ ಮೊದಲೇ ನನ್ನ ಮೇಲೆ ಪ್ರಸನ್ನಳಾಗಿದ್ದಾಳೆ. ಯಾರನ್ನ ನಾನು ಹುಡ್ಕೋಕ್ ಹೊರಟಿದ್ನೋ ಅವನನ್ನೇ ನನ್ನ ಹತ್ರ ಕಳಿಸ್ಬಿಟ್ಲು. ಇದಕ್ಕೆ ಹೇಳೋದು ಅದೃಷ್ಟ.
ಈ ಪ್ರಪಂಚದಲ್ಲಿ ಯಾವುದು ಅದೃಷ್ಟ ಆಗಿರೋದಿಲ್ಲ ಘಟೋತ್ಕಚ. ಕರ್ಮಯೋಗದಿಂದಾನೇ ಆಗತ್ತೆ. ಯಾವಾಗ ಕರ್ಮನೇ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೋ ಆಗ್ಲೇ ಜನ ಸಿಗ್ತಾರೆ. ಅಂದ್ರೆ ನೀನು ಮಹಾಸುರ ಜರಾಸಂಧನ್ನ ಸಾಯಿಸಿದ್ದೀಯ. ನಾನ್ ನಿನ್ನನ್ನ ಮುಗಿಸ್ಬಿಡ್ತೀನಿ. ಯಾರಿ ಮಹಾಶಕ್ತಿಶಾಲಿ ಅಸುರ? ನೋಡು ಹುಡುಗ, ಜರಾಸಂಧನ ಅಂತ್ಯ ಆಗ್ಲೇಬೇಕಿತ್ತು. ನಾನ್ ನಿನ್ನ ಬಲನ ಮೆಚ್ಕೊಳ್ತೀನಿ, ಆದ್ರೆ ನನಗೆ 1000 ಆನೆ ಬಲ ಇದೆ. ನೀನ ಆನೆಗಳ ಕಾಲಿಗೆ ಸಿಲುಕಿ ಸಾಯ್ಬೇಡ. ಇದನ್ನ ತೀರ್ಮಾನ ಮಾಡೋದಕ್ಕೆ ನೀನ್ ಯಾರು ಅಂತ್ಯ ಆಗ್ಬೇಕಿತ್ತು ಅಂತ. ಆದ್ರೆ ಮಹಾಸುರ ಜರಾಸಂಧನ್ನ ಸಾಯಿಸಿ ನೀನು ನನಗೊಂದು ಕಾರಣ ಕೊಟ್ಟಿದ್ಯಾ. ನಿನ್ನನ್ನು ನಾನು ಮುಗಿಸಿ ಬಿಡೋದಕ್ಕೆ. ಒಬ್ಬ ಅಸುರನ ಸಾವಿಗೆ ಪ್ರತಿಕಾರ ನಾನ್ ನಿನ್ ಮೇಲೆ ತೀರ್ಸ್ಕೋತೀನಿ. ನಿನ್ನ ರಕ್ತದಿಂದ ಆಗುತ್ತೆ ಮಹಾಮಾಯಿಗೆ ಅಭಿಷೇಕ. ಅಭಿಷೇಕ ಅಭಿಷೇಕ ಒಬ್ಬ ಕ್ಷತ್ರಿಯ ಪ್ರಯಾಣಿಕನ್ನ ಬರೀ ಕೈಯಲ್ಲಿ ಹೇಗ್ ಕಳಿಸ್ತೀಯ? ನಿನ್ನ ಆಸೆ ಇದೇ ಆಗಿದ್ರೆ ಅದೇ ಆಗ್ಲಿ. ಯಾ! ರಾಧಾ, ಒಂದ್ ಮಾತು ಹೇಳ. ಹೇಳು. ನನಗೆ ತುಂಬಾನೇ ಹಸುವಾಗ್ತಿದೆ. ನನಗ್ ಪಾಯಸ ತಿನ್ನಿಸ್ತೀಯಾ? ಈಗ ಈ ದಟ್ಟ ಕಾಡಲ್ಲಿ ಎಲ್ಲಿಂದ ಸಿಗುತ್ತೆ ಪಾಯಸ? ಹಾಲಿಲ್ಲ, ಬೆಲ್ಲ ಇಲ್ಲ, ಪಾತ್ರೆ ಇಲ್ಲ. ಅದೆಲ್ಲ ನನಗೆ ಹೇಗೆ ಗೊತ್ತಾಗತ್ತೆ? ನಿನಗೆ ಗೊತ್ತಿರ್ಬೇಕಲ್ವಾ. ನನಗಂತೂ ತುಂಬಾ ಹಸುವಾಗಿದೆ. ನನಗಿರೋದು ಒಂದೇ ಆಸೆ, ರಾಧಾ ತಾನಾಗೆ ಪಾಯಸ ಮಾಡಿ ನನಗ್ ತಿನ್ನಿಸ್ಲಿ ಅನ್ನೋದು. ರಾಧಾ ಹುಡುಕಿದ್ರೆ ದೇವ್ರೇ ಸಿಕ್ಬಿಡ್ತಾನೆ. ಇನ್ನೀ ಕೃಷ್ಣನ ಹಸಿವನ್ನ ನೀಗ್ಸೋದಕ್ಕೆ ರಾಧಾ ಹಾಲು ಮತ್ತೆ ಅಕ್ಕಿನ ಹುಡ್ಕೋದಕ್ಕಾಗಲ್ವಾ? ಆಯ್ತು, ಈಗ ಅಭಿನಯ ಮಾಡೋದನ್ನ ನಿಲ್ಸು. ನಾನೇನಾದ್ರೂ ಮಾಡ್ತೀನಿ. ವಿಚಿತ್ರ ಆಸೆಗಳ್ ನಿಂದು. ಅಮ್ಮ ಕೂಡ ಹಾಳ್ ಮಾಡಿಟ್ಟಿದ್ದಾರೆ ನಿನ್ನ. ದಟ್ಟವಾದ ಕಾಡಲ್ಲಿ ಪಾಯಸ ಬೇಕಂತೆ. ಎಂಥ ಕೆಟ್ಟ ಅಭ್ಯಾಸ ಇದು. ಈಗ ಹೇಗ್ ಹೇಳಿ ರಾಧಾ, ನನಗೆ ಆನಂದ ಸಿಗೋದು ಪಾಯಸ ತಿನ್ನೋದ್ರಿಂದಲ್ಲ, ನಿನಗ್ ಸತಾಯಿಸೋದ್ರಿಂದ. ಏನ್ ಹೇಳ್ದೆ ನೀನು? ನಾನು ಏನ್ ಹೇಳಿ ರಾಧಾ, ನಾನು ಹೇಳಿದ್ದೇನು ಅಂದ್ರೆ ನನ್ನ ಹೊಟ್ಟೆಲಿ ಇಲಿ ಓಡಾಡ್ದಾಗ ಆಗ್ತಾ ಇದೆ, ತುಂಬಾನೇ ಹಸುವಾಗ್ತಿದೆ ಅಷ್ಟೇ. ನೀನ್ ಆದಷ್ಟು ಬೇಗ ಹೋಗಿ ಬೇಗ ಬಂದ್ಬಿಡು, ಸರಿನಾ? ನೀನ್ ಹೋಗು ಅಂದ್ರೆ ಏನ್ ಅರ್ಥ? ನೀನು ಹುಡ್ಕು ಹಾಲು. ಅಯ್ಯೋ ರಾಧಾ, ನಂಗೆ ಸುಸ್ತಾಗಿದೆ, ಹಸುವಾಗ್ತಿದೆ. ಅಲ್ಲ, ಈಗ ಸುಸ್ತಾಗಿರೋ ವ್ಯಕ್ತಿನ ಈ ಕಾಡಲ್ಲಿ ಅಲ್ಲಿ ಇಲ್ಲಿ ಓಡಿಸ್ಬೇಕು ಅಂತಿದ್ಯಾ? ಕಾರಣ ಹೇಳೋದನ್ನ ತನ್ ಗಂಡಸದನ್ ಮಾಡಿಸ್ಕೊಳ್ಳೋದನ್ನ ಎಲ್ರೂ ನಿನ್ನಿಂದ ಕಲಿಬೇಕು. ಪರವಾಗಿಲ್ಲ, ಸಮಯ ಬರ್ಲಿ ಇರು. ನಿನ್ನನ್ನು ಸಿಕ್ಕಾಕ್ಸ್ತೀನಿ ಒಂದಿನ. ಇದೇ ರೀತಿ ಮುಂಚೆನೂ ನಾವೊಂದ್ ಕಾಡಲ್ಲಿ ಸಿಕ್ಕಾಕೊಂಡಿದ್ವಿ ರಾಧಾ. ಆಗ ನಿನಗ್ ಹಸುವಾಗಿತ್ತು, ನಾನ್ ನಿನಗೋಸ್ಕರ ಪಾಯಸ ಮಾಡಿದ್ದೆ. ಇವತ್ತು ನನ್ನ ಹಸುವನ್ನ ನೀಗ್ಸೋದಕ್ಕೆ ನೀನ್ ಪಾಯಸ ಮಾಡ್ತಿದ್ಯಾ. ಪ್ರೀತಿಲಿ ಯಾವಾಗ್ಲೂ ಹೀಗೆ ಆಗೋದು. ನಾವ್ ಏನೇ ಮಾಡಿದ್ರು ಆ ಘಟನೆ ಮತ್ತೆ ಮರುಕಳಿಸುತ್ತೆ. ಯಾರಿಗಾದ್ರೂ ಹೆಗಲ್ ಕೊಟ್ರೆ, ಯಾರಿಗಾದ್ರೂ ಊರ್ಗೋಲಾದ್ರೆ ಅವರು ನಮ್ ಸಂಗಾತಿ ಆಗ್ಬಿಡ್ತಾರೆ. ಚಿಂತೆ ಮಾಡ್ಬೇಡ ರಾಧಾ. ಗೋಮಾತೆ ಕೃಪೆನೂ ನಿನ್ ಜೊತೆ ಇರುತ್ತೆ, ಹಾಗೆ ಭೂಮಾತೆ ಕೃಪೆನೂ ಇರುತ್ತೆ. ಎಲ್ಲಾನು ಸಿಕ್ಬಿಡತ್ತೆ. ಆಶ್ಚರ್ಯ ಇದು. ಇಷ್ಟು ದೊಡ್ಡ ಕಾಡಲ್ಲಿ ಹಸು ಮೇಯ್ತದೆ. ಗೋಮಾತೆ, ನನಗೆ ಗೊತ್ತಿಲ್ಲ ನೀವೆಲ್ಲಿಂದ ಬಂದಿದ್ದೀರಾ ಅಂತ. ನನಗಿಷ್ಟಂತೂ ಗೊತ್ತು, ನನ್ನ ಕೃಷ್ಣ ಹಸ್ಕೊಂಡಿದ್ದಾನೆ. ಹಾಗೆ ನಿಮಗ್ ಗೊತ್ತು ನೀವಂದ್ರೆ ಕೃಷ್ಣನಿಗೆ ಎಷ್ಟಿಷ್ಟ ಅಂತ. ನೀವು ನಿಮ್ಮ ಪ್ರಿಯನಿಗೆ ಸ್ವಲ್ಪ ಹಾಲು ಕೊಡೋಕಾಗತ್ತಾ?
ಕಾಡಲ್ಲಿ ಧಾನ್ಯ ಯಾರು ಬೆಳೆಸಿರೋರು? ರಾಧೆಯನು ಅಗಲಿದರೆ ಗೋಪಾಲ ಇರಲಾರ, ಕಣ ಕಣದೆ ತುಂಬಿಹನು ಪ್ರೀತಿಯನು ಕೃಷ್ಣನು ರಾಧೆ ಮನದಿ. ರಾಧನ್ಗಂತೂ ಪಾಯಸಕ್ಕೆ ಸಾಮಗ್ರಿ ಸಿಕ್ಕಾಯ್ತು. ಈಗ ಯುದ್ಧದಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಣ. ಇಷ್ಟು ಶಕ್ತಿಶಾಲಿ ರಾಕ್ಷಸನ್ನ ನಾನು ಇಲ್ಲಿವರೆಗೂ ನೋಡೇ ಇಲ್ಲ. ಇವನ್ ಯಾರು? ಈ ರಾಕ್ಷಸನಿಗೆ ಇಷ್ಟೆಲ್ಲ ಶಕ್ತಿ ಎಲ್ಲಿಂದ ಬಂತು? ಯಾ! ಹಾ! ಯಾ! ಶ್ರೀಕೃಷ್ಣ ಹೇಳ್ತಾರೆ, ಯುದ್ಧ ಮಾಡೋದಾದ್ರೆ ಅದಕ್ಕೆ ಕಾರಣ ಇರಬೇಕು. ಇವನ್ ಜೊತೆ ಹೋರಾಡಿ ನನಗೇನು ಸಿಗೋದಿಲ್ಲ. ಶಕ್ತಿ ವ್ಯರ್ಥ ಆಗುತ್ತೆ, ಮತ್ತೆ ರಾಜಸೂಯ ಯಾಗಕ್ಕೂ ತಡ ಆಗುತ್ತೆ. ಒಪ್ಕೋತೇನೆ, ನಿನ್ನಲ್ಲೂ ಶಕ್ತಿ ಏನು ಕಡಿಮೆ ಇಲ್ಲ ಜರಾಸಂಧನ ಕೊಲೆಗಾರ. ಬೇಕಾದ್ರೆ ಈ ಯುದ್ಧ ಎಷ್ಟು ಕಾಲ ಬೇಕಾದ್ರೂ ನಡೀಲಿ, ಇದರ ಕೊನೆ ನಿನ್ನ ಕೊನೆ ಆದಾಗ್ಲೇ ಆಗೋದು. ಅಷ್ಟೆಲ್ಲ ಸಮಯ ಇಲ್ಲ, ಕೊನೆವರೆಗೂ ಹೋರಾಡ್ತಾ ಇರೋದಕ್ಕೆ. ಹೇಗಾದ್ರೂ ಮಾಡಿ ಇವನ್ ಕೈಯಿಂದ ಬಿಡಿಸ್ಕೋಬೇಕು. ಶಸ್ತ್ರದ ಪ್ರಯೋಗದಿಂದ ಯುದ್ಧ ಗೆಲ್ಲಕ್ಕಾಗಲ್ಲ ರಾಕ್ಷಸ. ಮುಷ್ಟಿ ಯುದ್ಧದಿಂದ ಪಂದ್ಯ ಗೆಲ್ಬೇಕಾಗಿರೋದು. ಎಲ್ಲೋದ ಮೂರ್ಖ? ಮಾಯ ಅಂತ ಅವನಿಗೆ ಬರಲ್ಲ ಮರೆ ಆಗೋದಕ್ಕೆ. ಆದ್ರೂ ಎಲ್ಲೋದ ಅವನು? ಮೂರ್ಖ ಅವನಲ್ಲ, ಮೂರ್ಖ ನಾನು. ನನಗೆ ಮೋಸ ಮಾಡಿ ಹೋದ. ನನ್ನಿಂದ ತಪ್ಸ್ಕೊಂಡು ಎಲ್ಲಿ ಹೋಗ್ತಾನ ಅವನು? ತಗೋ ತಿನ್ನು. ಸಿಹಿ ಅಂತೂ ಖಂಡಿತ ಇಲ್ಲ ಇದ್ರಲ್ಲಿ. ನಾನ್ ಸಪ್ಪೆ ಇರೋದನ್ನ ತಿನ್ನೋಕೂ ಆಗಲ್ಲ. ನಾನ್ ನಿನಗ್ ತಿನ್ಸಿದ್ರೆ ನೀನ್ ಖಂಡಿತವಾಗ್ಲೂ ತಿಂತೀಯ ರಾಧಾ. ನಾನ್ ನನ್ನ ಜೀವನದಲ್ಲಿ ಕಲ್ತಿರೋಂತಹ ಒಂದು ತುಂಬಾ ದೊಡ್ಡ ಪಾಠ ಇದೆ. ನಾನ್ ನಿನಗೆ ಖಂಡಿತ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಇಬ್ರು ಒಂದೊಂದು ತುತ್ತನ್ನ ಒಬ್ರಿಗೊಬ್ರು ತಿನ್ಸೋಣ. ರುಚಿಯಾಗಿಲ್ವಾ? ಅತ್ಯಂತ ರುಚಿಯಾಗಿದೆ. ಆದ್ರೆ ಹೇಗೆ? ನಾನ್ ತಿನ್ನೋಡ್ದಾಗ ಸಿಹಿನೇ ಇರ್ಲಿಲ್ಲ. ಈಗ್ಲೂ ಸಿಹಿ ಇಲ್ಲ, ಆದ್ರೂ ತುಂಬಾ ರುಚಿಯಾಗಿದೆ. ನಾನ್ ನಿನಗೆ ಹೇಳ್ಬೇಕು ಅಂತಿದ್ದ ಪಾಠ ಇದೇ ರಾಧಾ. ಜೀವನದಲ್ಲಿ ಎಷ್ಟೋ ಸಲ ಇಂಥ ಸಮಯ ಬರುತ್ತೆ, ನಮ್ಮ ಹತ್ರ ಸಾಮಗ್ರಿನೂ ಇರೋದಿಲ್ಲ, ವಸ್ತುಗಳು ಇರೋದಿಲ್ಲ. ಆದ್ರೆ ಒಂದ್ ವೇಳೆ ನಮ್ಮ ಮನ್ಸಲ್ಲಿ ಇಂಥ ಪ್ರೀತಿಯ ಭಾವನೆ ಇದ್ರೆ, ಸಂಪೂರ್ಣವಾದ ಸಮರ್ಪಣೆ ಇದ್ರೆ, ಆಗ ಅಭಾವದಲ್ಲೂ ಸತ್ಯದ ಪ್ರಭಾವ ಕಾಣಿಸ್ತಾ ಹೋಗುತ್ತೆ. ರುಚಿ ಅನ್ನೋದು ಸಾಮಗ್ರಿಯಿಂದ ಅಥವಾ ಭೋಜನದಿಂದ ಆಗೋದಿಲ್ಲ. ರುಚಿ ಏನಿದ್ರೂ ಪ್ರೀತಿ ತುಂಬಿರೋ ಮನಸ್ಸಿನಿಂದ ಆಗತ್ತೆ. ಇಂಥ ಆಳವಾದ ಮಾತನ್ನ ಎಷ್ಟು ಸಾಧಾರಣ ವಿಷಯದಲ್ಲಿ ಹೇಳ್ಬಿಟ್ಟಿಯಲ್ಲ ಕೃಷ್ಣ. ಯಾಕೆ ಅಂದ್ರೆ ಆಳ ಅನ್ನೋದು ಬರೀ ಮಾತಿನಿಂದಲ್ಲ, ಮೌನವಾದ ಪ್ರೀತಿಯಿಂದಾನೂ ಬರುತ್ತೆ ರಾಧಾ. ನೀ ಪ್ರೀತಿಯೋ ನೀ ಪ್ರೇಮವೋ ಈ ಕೊಳಲಿನ ಸವಿರಾಗವೋ. ನೀ ಪ್ರೀತಿಯೋ ನೀ ಪ್ರೇಮವೋ ಈ ತನುವಿನ ಮನವೋ ರಾಧೆ ನೀ ಜೀವವೋ.
ಈಗ ನನಗೆ ಶಕ್ತಿ ಬಂತು. ಎಷ್ಟು ದೊಡ್ಡ ಕೆಲಸ ಮಾಡ್ಬೇಕಲ್ಲ. ಮತ್ತೆ ಒಗಟ್ ಹೇಳ್ತಿದ್ಯಾ ನೀನು? ಎಂಥ ದೊಡ್ಡ ಕೆಲ್ಸ? ನಾನು ಮಾತಲ್ಲಿ ಹೇಳೋದಕ್ಕಿಂತ ನೀನೇ ಅದನ್ನ ಸ್ವತಃ ನೋಡ್ಬಿಡು. 3, 2, 1. ಕೃಷ್ಣ, ಇವನು ಭೀಮ. ಇವನು ಇಲ್ಲಿಗೆ ಯಾಕೆ ಬರ್ತಿದ್ದಾನೆ? ಮಾಧವ, ನೀವಿಲ್ಲಿ? ಹಾ, ನಾನು ರಾಧಾ ಜೊತೆ ತುಂಬಾ ಸಲ ಸುತ್ತಾಡೋದಕ್ಕೆ ಇಲ್ಲಿಗೆ ಬರ್ತಾ ಇರ್ತೀನಿ. ಆದ್ರೆ ನೀನು ವಿರುದ್ಧ ದಿಕ್ಕಿನ ಕಡೆ ಯಾಕೆ ಬರ್ತಿದ್ಯಾ? ಇಂದ್ರಪ್ರಸ್ಥ ಇರೋದು ಆ ಕಡೆ ಅಲ್ವಾ? ಗೊತ್ತಿದೆ, ಆದ್ರೆ ದಾರಿ ಬದಲಾಯಿಸಬೇಕಾಯ್ತು. ಒಬ್ಬ ಮೂರ್ಖ ರಾಕ್ಷಸ ಯುದ್ಧಕ್ಕೋಸ್ಕರ ಉತ್ಸುಕನಾಗಿದ್ದಾನೆ. ನನ್ನ ಹತ್ರ ಸಮಯ ಇಲ್ಲ. ಈಗ ಮಹಾಯೋಧ ಭೀಮ ಯುದ್ಧದಿಂದ ಓಡ್ತಾ ಇದ್ದಾನ ಅಂದ್ರೆ ಅರ್ಥ ಭೀಮ ಹೆದರ್ಕೊಂಡಿದ್ದಾನ? ಶ್ರೀಕೃಷ್ಣ, ನಿಮ್ಮ ರಕ್ಷಣೆ ಸಿಕ್ಕಿರುವಾಗ ಇನ್ನು ಭಯಪಡೋ ಮಾತಿಲ್ಲಿದೆ. ಆ ರಾಕ್ಷಸ ನನ್ನ ಸಮಾನಕ್ಕೆ ಶಕ್ತಿಶಾಲಿ. ಅವನ ನನ್ನ ಯುದ್ಧ ಯಾವತ್ತಿಗೂ ಮುಗಿಯೋದೇ ಇಲ್ಲ. ಮತ್ತೆ ಅಲ್ಲಿ ರಾಜಸೂಯ ಯಾಗ ಕಾಯ್ತಾ ಇದೆ. ಶ್ರೀಕೃಷ್ಣ, ಬನ್ನಿ, ರಥ ಹತ್ತಿ ಹೊರಡೋಣ ಇಲ್ಲಿಂದ. ಹಾ ಕೃಷ್ಣ, ಭೀಮ ಸರಿಯಾಗಿ ಹೇಳ್ತಿದ್ದಾನೆ. ನಾವು ಹೊರಡ್ಬೇಕಿಲ್ಲಿಂದ. ಬಾ. ಏನಾಯ್ತು? ಹಾ ಬರ್ತಿದ್ದೀನಲ್ಲ. ಅದೇನು ಅಂದ್ರೆ ನನ್ನ ಪಾದುಕೆಗೆ ಕೆಸರು ಅಂಟ್ಕೊಂಡಿದೆ. ನಾನು ಹೇಗ್ ತಾನೇ ಬರೋಕ್ಕಾಗತ್ತೆ? ಪಾದುಕೆಗಳನ್ನ ಅಲ್ಲೇ ಬಿಟ್ಟು ಬೇಗ ಬಾ. ನೀನ್ ಬೇಕು ಅಂತಾನೆ ಸತಾಯಿಸ್ತಿರೋದಲ್ಲ ಕೃಷ್ಣ. ಪಾದುಕೆ ಕೆಸರು ಮೆತ್ಕೊಂಡಿರೋದಕ್ ಬರ್ತಿಲ್ವಾ ಅಥವಾ ಇನ್ನೇನೋ ನೆಪ ಇದ್ಯಾ? ಇಲ್ಲ, ಏನು ನೆಪ ಇಲ್ಲ ರಾಧಾ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಪಾದುಕೆಗಳಿಗೆ ಕೆಸರು ಅಂಟ್ಕೊಂಡಿದೆ ನೋಡು. ನಿಮ್ಮಿಬ್ರನ್ನು ಹೋಗೋಕ್ ಬಿಡ್ತೀನಿ. ನನಗೆ ಆ ಮನುಷ್ಯ ಬೇಕು. ಅವನು ಆ ಜರಾಸಂಧನ ಕೊಂದಿರೋನು. ಏನು? ಹಾಗಾದ್ರೆ ಸಮಸ್ಯೆ ಆಗೋಯ್ತು. ಇವನ್ ಕೈಗಳು ಮಾತ್ರ ಜರಾಸಂಧನ ಕೊಂದಿದ್ದು, ಆದ್ರೆ ಎಲ್ಲ ಯೋಜನೆ ಮಿಕ್ಕಿದ್ದನ್ನೆಲ್ಲ ನಾನೇ ತಾನೇ ಮಾಡಿದ್ದು. ಹಾಗಾದ್ರೆ ನನಗೇನಾಗತ್ತೆ? ಈ ಮೂರ್ಖ ಮನುಷ್ಯನ ಜೊತೆಗೆ ನೀನು ನಿನ್ನ ಸಾವಿಗೋಸ್ಕರ ಬಂದಿದ್ದೀಯಾ? ಇಲ್ಲ. ಕೇಳು ರಾಕ್ಷಸ, ಕೃಷ್ಣನ ಪ್ರತಿ ಯೋಜನೆಯಲ್ಲೂ ನಾನು ಅವನ ಜೊತೆ ಇರ್ತೀನಿ. ಅದಕ್ಕೆ ನೀನು ಕೃಷ್ಣನ ತಿನ್ನೋಕ್ಕೂ ಮೊದಲು ನನ್ನನ್ನು ತಿನ್ಬೇಕು. ಮನುಷ್ಯ ಮತ್ತೆ ಧರ್ಮ, ಇದರ ನಡುವೆ ಸಂಬಂಧ ತುಂಬಾನೇ ಹತ್ತಿರವಾದ್ದು. ಹಣ ಎಂಥ ಶಕ್ತಿ ಅಂದ್ರೆ ಮನುಷ್ಯ ಅದನ್ನು ಉಪಯೋಗಿಸ್ತಾನೆ ಸಂಸಾರದ ವಸ್ತುಗಳನ್ನ ಖರೀದಿಸೋದಕ್ಕೆ, ತನ್ನ ಜೀವನವನ್ನ ನಡೆಸೋದಕ್ಕೆ. ಹಾಗೆ ಮನುಷ್ಯ ಎಂಥ ಶಕ್ತಿ ಅಂದ್ರೆ ಅವನು ಹಣಕ್ಕೆ ಪ್ರಾಮುಖ್ಯತೆ ಕೊಡ್ತಾನೆ. ಈಗ ಇನ್ನೊಂದು ವಿಷಯ ಇದೆ. ಉಪಯೋಗ ಮಾಡಬೇಕಾಗಿರೋದು ಹಣವನ್ನ, ಹಾಗೆ ಪ್ರೀತಿ ಮಾಡಬೇಕಾಗಿರೋದು ಮನುಷ್ಯನನ್ನ. ಇದನ್ನ ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಜನ ಇಲ್ಲೇ ದೊಡ್ಡ ತಪ್ಪನ್ನ ಮಾಡಿಬಿಡೋದು. ಅವರು ಹಣವನ್ನ ಪ್ರೀತಿಸ್ತಾರೆ, ಹಾಗೆ ಮನುಷ್ಯನನ್ನ ಉಪಯೋಗಿಸ್ಕೊಳ್ತಾರೆ. ಇದು ಸರಿಯಲ್ಲ. ನೋಡಿ, ನೀವು ಸೂಜಿಯಿಂದ ಯುದ್ಧ ಮಾಡೋದಕ್ಕಾಗೋದಿಲ್ಲ, ಹಾಗೆ ಒಂದು ಕತ್ತಿಯಿಂದ ಬಟ್ಟೆ ಹೊಲಿಯೋದಕ್ಕಾಗಲ್ಲ ಅಲ್ವಾ? ಯಾವುದು ಯಾವುದಕ್ಕೋಸ್ಕರ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಅವಶ್ಯಕ. ನೀವು ಸರಿಯಾದ ದಿಕ್ಕಿನ ಕಡೆ ಹೆಜ್ಜೆ ಇಡಿ, ಮನುಷ್ಯನನ್ನ ಪ್ರೀತಿ ಮಾಡಿ, ಹಾಗೆ ಹಣವನ್ನ ಉಪಯೋಗ ಮಾಡ್ಕೊಳ್ಳಿ. ನೀವೇನಾದ್ರೂ ಮನುಷ್ಯನನ್ನ ಉಪಯೋಗಿಸ್ಕೊಂಡ್ರೆ ಆಗ ನಿಮಗೆ ಹಣದ ಮೇಲೆ ಪ್ರೀತಿ ಹುಟ್ಕೊಳ್ಳುತ್ತೆ. ಈ ಪ್ರೀತಿ ನಿಧಾನವಾಗಿ ಪರಿವರ್ತನೆ ಆಗೋದು ದುರಾಸೆಗೆ, ಹಾಗೆ ನಿಧಾನವಾಗಿ ಇದು ನಿಮ್ಮನ್ನೇ ಅಂತ್ಯ ಮಾಡಿಬಿಡುತ್ತೆ. ಅದಕ್ಕೆ ಎಲ್ಲ ಮನುಷ್ಯರನ್ನು ಪ್ರೀತಿಸ್ತಾ ಇರಿ, ಹಾಗೆ ಇದೇ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.